ಆಕಾಶದಿಂದ ದಿಢೀರ್ನೆ ಮೈ ನವಿರೇಳಿಸುವ ಶಬ್ದವೊಂದು ಬರ್ತದೆ. ಶತ್ರು ಸೈನಿಕರು ತಲೆ ಎತ್ತಿ ಮೇಲೆ ನೋಡುವಷ್ಟರಲ್ಲಿ ಇಡೀ ಸೇನಾ ನೆಲೆಯೇ ಕ್ಷಣಾರ್ಧದಲ್ಲಿ ಬೂದಿಯಾಗಿರ್ತದೆ. ಅಲ್ಲಿ ಗುಂಡು ಹಾರಿಸಿದವರ ಸುಳಿವಿರುವುದಿಲ್ಲ, ರಕ್ತ ದೋಕಳಿ ಹರಿಸಿದ ಸೈನಿಕರಿರುವುದಿಲ್ಲ. ಅಲ್ಲಿರುವುದು ಕೇವಲ ಮಷಿನರಿಗಳ ಸಾಮ್ರಾಜ್ಯ. ಹೌದು, ಪ್ರಪಂಚದ ಯುದ್ಧ ತಂತ್ರ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಉಕ್ರೇನ್, ರಷ್ಯಾ ಇರಬಹುದು, ಇಸ್ರೇಲ್ ಇರಬಹುದು, ಎಲ್ಲೆಡೆ ಈಗ ಕೇಳಿ ಬರ್ತಾ ಇರುವ ಒಂದೇ ಒಂದು ಹೆಸರು, ಅದುವೇ ಡ್ರೋನ್. ಗೆಳೆಯರೆ, ಬೇರೆ ದೇಶಗಳು ಯುದ್ಧ ಶುರುವಾದಾಗ ಗಾಬರಿಯಿಂದ ಡ್ರೋನ್ಗಳನ್ನು ಹುಡುಕ್ತಾ ಇದ್ರೆ, ಭಾರತೀಯ ಸೇನೆ ಸದ್ದಿಲ್ಲದೆ ಯಾರ ಗಮನಕ್ಕೂ ಬಾರದಂತೆ ಜಗತ್ತೇ ಬೆರಗಾಗುವಂತಹ ಒಂದು ಭೀಕರ ಹಾಗೂ ಬೃಹತ್ ಕ್ರಾಂತಿಗೆ ಸಜ್ಜಾಗ್ತಾ ಇದೆ. ಭಾರತೀಯ ಸೇನಾ ಪ್ರಮುಖರಾದ ಜನರಲ್ ದ್ವಿವೇದಿ ಅವರ ನೇತೃತ್ವದಲ್ಲಿ ನಮ್ಮ ಸೇನೆಯೊಳಗೆ ಇಂತಹದೊಂದು ದೊಡ್ಡ ತಯಾರಿ ನಡೀತಾ ಇದೆ. ಹಾಗೂ ಇದು ಎಷ್ಟರ ಮಟ್ಟಿಗೆ ಅಂದರೆ, ಮುಂದಿನ ಯುದ್ಧದಲ್ಲಿ ಶತ್ರುಗಳಿಗೆ ತಾವು ಎಲ್ಲಿಂದ, ಹೇಗೆ, ಯಾವ ಕಡೆಯಿಂದ ಹೊಡೆತ ತಿಂದೆವು ಅನ್ನೋದು ಅರ್ಥವಾಗಬಾರ್ದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಭಾರತ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಎಲ್ಲಿ ಮತ್ತು ಹೇಗೆ ಬಳಸೋದಕ್ಕೆ ಹೊರಟಿದೆ? ಇದು ಕೇವಲ ರ್ಯಾಂಡಮ್ಲಿ ಆಗಿದೆಯಾ ಅಥವಾ ದೊಡ್ಡ ಪ್ಲಾನ್ ಆಗಿದೆಯಾ? ಸ್ವಲ್ಪ ಯೋಚಿಸಿ ಗೆಳೆಯರೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ತನ್ನ ಡ್ರೋನ್ಗಳಿಗಾಗಿ ಚೀನಾ ಮತ್ತು ಟರ್ಕಿ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ಹಾಗೂ ಟರ್ಕಿಯ ಬೈರಾಕ್ತ ಡ್ರೋನ್ಗಳನ್ನು ತಂದು ಭಾರತವನ್ನು ಹೆದರಿಸಬಹುದು ಅನ್ನೋದು ಅವರ ಭ್ರಮೆಯಾಗಿತ್ತು. ಆದರೆ ಇಲ್ಲಿ ಭಾರತೀಯ ಸೇನೆ ಈ ವಿಚಾರದಲ್ಲಿ ಯಾರಿಗೂ ಕಾಯಲಿಲ್ಲ. ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಮತ್ತು ಇತರೆ ಸೇನಾ ಕಾರ್ಯಾಚರಣೆಗಳಲ್ಲಿ ಭಾರತೀಯ ಸೇನೆ ತೋರಿದ ಪರಾಕ್ರಮ ಮತ್ತು ಅಲ್ಲಿ ಬಳಸಿದ ಟೆಕ್ನಾಲಜಿ ಸಾಮಾನ್ಯವಾದದ್ದಲ್ಲ. ಹಲವರು ಅಂದ್ಕೊಂಡಿದ್ರು, ಸರಿ, ಸೇನೆ ಒಂದಷ್ಟು ಹೊಸ ಡ್ರೋನ್ಗಳನ್ನು ಖರೀದಿಸಿ ಬಳಸಿರಬೇಕು ಅಂತ. ಆದರೆ ಹಾಗಿಲ್ಲ ಗೆಳೆಯರೆ. ಅಸಲಿ ಕತೆ ಶುರುವಾಗುವುದೇ ಇಲ್ಲಿ. ಭಾರತೀಯ ಸೇನೆ ಕೇವಲ ಮಾರುಕಟ್ಟೆಯಿಂದ ಡ್ರೋನ್ಗಳನ್ನು ತಂದು ಹಾರಿಸುತ್ತಿಲ್ಲ, ಬದಲಾಗಿ ಇಡೀ ಸೇನೆಯ DNA ಬದಲಾಯಿಸುತ್ತಿದೆ. ಈ ಪಾಕಿಸ್ತಾನ ಮತ್ತು ಚೀನಾಗಳು ಡ್ರೋನ್ಗಳನ್ನು ಕೇವಲ ಆಟಿಕೆಗಳಂತೆ ನೋಡ್ತಾ ಇದ್ರೆ, ಭಾರತೀಯ ಸೇನೆ ತನ್ನ ಸ್ವಂತ ದಾಸ್ತಾನಿನಿಂದ ಲೆಕ್ಕವೇ ಇಲ್ಲದಷ್ಟು ಮ್ಯಾಸಿವ್ ಡ್ರೋನ್ಗಳನ್ನು ಮತ್ತು ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ರಣರಂಗಕ್ಕೆ ಇಳಿಸ್ತಾ ಇದೆ. ಇದರರ್ಥ ಭಾರತದ ಹತ್ತಿರ ಬೇಕಾದಷ್ಟು ಡ್ರೋನ್ಗಳಿವೆ, ಇನ್ನು ಹೊಸ ಡ್ರೋನ್ಗಳೇ ಬೇಡ ಅಂತಲ್ಲ. ರಿಯಾಲಿಟಿ ಏನಂದರೆ, ನಮ್ಮ ಸೇನೆಗೆ ಇನ್ನೂ ಸಾವಿರಾರು ಡ್ರೋನ್ಗಳ ಅವಶ್ಯಕತೆ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ DRDO ಮತ್ತು ಖಾಸಗಿ ಕಂಪ್ನಿಗಳು ಹಗಲಿರುಳು ಕೆಲಸ ಮಾಡ್ತಾ ಇವೆ. ಆದರೆ ನಿಜವಾದ ಗೇಮ್ ಚೇಂಜರ್ ಇರುವುದು ಡ್ರೋನ್ಗಳ ಸಂಖ್ಯೆಯಲ್ಲಿ ಅಲ್ಲ, ಅವುಗಳನ್ನು ಬಳಸುತ್ತಿರುವ ರೀತಿಯಲ್ಲಿ. ಗೆಳೆಯರೆ, ಭಾರತೀಯ ಸೇನೆ ಈಗ ತರ್ತಾ ಇರುವ ಬದಲಾವಣೆಗಳು ಸ್ಟ್ರಕ್ಚರಲ್ ಆಗಿವೆ, ಅಂದರೆ ಬೇರು ಮಟ್ಟದ ಬದಲಾವಣೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಬೇಕು: ಇನ್ಫ್ಯಾಂಟ್ರಿ, ಆರ್ಟಿಲರಿ ಮತ್ತು ಆರ್ಮ್ಡ್ ಅಂದರೆ ಟ್ಯಾಂಕ್ಗಳ ಪಡೆ. ಸೊ ಈ 3 ವಿಭಾಗಗಳಲ್ಲಿ ಈಗ ಹೊಸ ಡ್ರೋನ್ ಯೂನಿಟ್ಗಳನ್ನು ಸೇರಿಸಲಾಗ್ತಾ ಇದೆ. ಸೊ ಇದರಲ್ಲಿ ಮೊದಲನೆಯದಾಗಿ ಇನ್ಫ್ಯಾಂಟ್ರಿ. ಗೆಳೆಯರೆ, ಈ ಹಿಂದೆ ನಮ್ಮ ಸೈನಿಕರು ಕಾಡಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಶತ್ರುಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿತ್ತು. ಆಗ ಶತ್ರುಗಳು ಅಡಿಗೆ ಕುಳಿತು ದಾಳಿ ಮಾಡುವ ಅಪಾಯ ಕೂಡ ಇತ್ತು. ಆದರೆ ಈಗ ಇನ್ಫ್ಯಾಂಟ್ರಿಗೆ ಈಗಾಗಲೇ ಸದ್ದಿಲ್ಲದೆ ಹೊಸ ಡ್ರೋನ್ ಪ್ಲಟೂನ್ಗಳನ್ನು ಸೇರಿಸಲಾಗಿದೆ. ಹಾಗೂ ಇದು ನಿಮಗೆ ಗೊತ್ತಿಲ್ಲದಂತೆ ಆಗಿ ಹೋಗಿರುವ ಒಂದು ಬೃಹತ್ ಡೆವಲಪ್ಮೆಂಟ್. ಇನ್ನು ಮುಂದೆ ಸೈನಿಕರು ಹೆಜ್ಜೆ ಇಡುವ ಮುನ್ನ ಆಕಾಶದಿಂದ ನಮ್ಮ ಡ್ರೋನ್ಗಳು ಇಡೀ ಪ್ರದೇಶವನ್ನು ಸ್ಕ್ಯಾನ್ ಮಾಡಿ ಶತ್ರುಗಳು ಎಲ್ಲಿದ್ದಾರೆ ಎಂದು ನಿಖರವಾಗಿ ಹೇಳ್ತಾವೆ. ಎರಡನೇದಾಗಿ ಆರ್ಟಿಲರಿ. ಗೆಳೆಯರಲ್ಲಿ ಭಾರತ ಶಕ್ತಿಮಾನ್ ರೆಜಿಮೆಂಟ್ ಅನ್ನು ಹೊಸ ಪಡೆಯನ್ನು ಸೃಷ್ಟಿಸುತ್ತಿದೆ. ಹಾಗಾದರೆ ಏನಿದು ಶಕ್ತಿಮಾನ್ ರೆಜಿಮೆಂಟ್? ಒಮ್ಮೆ ಊಹಿಸಿಕೊಳ್ಳಿ, ಈ ರೆಜಿಮೆಂಟ್ ಹತ್ತಿರ 15ರಿಂದ 20 ಹೈಟೆಕ್ ಲಾಂಗ್ ರೇಂಜ್ ಡ್ರೋನ್ಗಳು ಇರ್ತವೆ. ಹಾಗೂ ಇರಾನ್ನ ಪ್ರಸಿದ್ಧ ಶಾಹೆದ್ 136 ಕಾಮಿಕಾಜಿ ಡ್ರೋನ್ಗಳ ಮಾದರಿಯಲ್ಲಿ ಭಾರತ ತನ್ನದೇ ಆದ ವಿನಾಶಕಾರಿ ಡ್ರೋನ್ಗಳನ್ನು ಸಿದ್ಧಪಡಿಸುತ್ತಿದೆ. ಶತ್ರುಗಳ ನೆಲೆಯಲ್ಲಿರುವ ಬಂಕರ್ಗಳು, ರೆಡಾರ್ಗಳನ್ನು 106 ಕಿಲೋಮೀಟರ್ ದೂರದಿಂದಲೇ ಸುಟ್ಟು ಬೂದಿ ಮಾಡಲು ಈ ಶಕ್ತಿಮಾನ್ ರೆಜಿಮೆಂಟ್ ಸಜ್ಜಾಗ್ತಾ ಇದೆ. ಹಾಗೇನೆ ಗೆಳೆಯರೆ, ಇದು ಕೇವಲ ಆರಂಭವಷ್ಟೇ, ಅಸಲಿ ಆಟ ಮುಂದಿದೆ. ನಿಮಗಿದು ಗೊತ್ತಿರಲಿ, ಆಧುನಿಕ ಯುದ್ಧಗಳಲ್ಲಿ ಟ್ಯಾಂಕುಗಳು ಎಷ್ಟೇ ಬಲಶಾಲಿಯಾಗಿದ್ರೂ ಆಕಾಶದಿಂದ ಬೀಳುವ ಡ್ರೋನ್ ಬಾಂಬ್ಗಳಿಗೆ ಅವು ಬಹಳ ಸುಲಭವಾಗಿ ಬಲಿಯಾಗ್ತವೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಜಗತ್ತಿನ ಅತಿ ಭಯಾನಕ ಟ್ಯಾಂಕುಗಳು ಕೂಡ ಕೇವಲ 1-2 ಲಕ್ಷ ರೂಪಾಯಿಯ ಸಣ್ಣ ಡ್ರೋನ್ಗಳಿಂದ ನಾಶವಾದವು. ಹಾಗೂ ಇದನ್ನು ಗಮನದಲ್ಲಿಟ್ಟುಕೊಂಡಿರುವ ಭಾರತೀಯ ಸೇನೆ ತನ್ನ ಆರ್ಮಡ್ ಅಥವಾ ಟ್ಯಾಂಕ್ ವಿಭಾಗದಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯನ್ನು ತರ್ತಾ ಇದೆ. ಹಾಗೂ ಅದುವೇ ಶೌರ್ಯ ಸ್ಕ್ವಾಡ್ರನ್. ಹಾಗೆಯೇ ಇದರ ಲೆಕ್ಕಾಚಾರವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಭಾರತೀಯ ಸೇನೆಯಲ್ಲಿ ಬರೋಬ್ಬರಿ 63 ಆರ್ಮಡ್ ರೆಜಿಮೆಂಟ್ಗಳಿವೆ. ಹಾಗೂ ಪ್ರತಿ ರೆಜಿಮೆಂಟ್ನಲ್ಲಿ ಸುಮಾರು 45 ಟ್ಯಾಂಕುಗಳಿರ್ತವೆ. ಸೊ ಇದರಲ್ಲಿ T-72 ಭೀಕರ T-90 ಭೀಷ್ಮ ಟ್ಯಾಂಕ್, ದೇಶೀಯ ಅರ್ಜುನ್ ಟ್ಯಾಂಕುಗಳು ಮತ್ತು ಭವಿಷ್ಯದಲ್ಲಿ ಬರಲಿರುವ ಹಗುರವಾದ ಜೋರಾವರ್ ಟ್ಯಾಂಕುಗಳು ಸೇರಿವೆ. ಸೊ ಈ 45 ಟ್ಯಾಂಕುಗಳ ರೆಜಿಮೆಂಟನ್ನು ಮತ್ತೆ ವಿಂಗಡಿಸಿದರೆ 3 ಸ್ಕ್ವಾಡ್ರನ್ಗಳಾಗ್ತವೆ. ಹಾಗೂ ಪ್ರತಿ ಸ್ಕ್ವಾಡ್ರನ್ನ ಬಳಿ 14 ಟ್ಯಾಂಕುಗಳು ಮತ್ತು
ಕಮಾಂಡರ್ಗಳ 3 ಪ್ರತ್ಯೇಕ ಟ್ಯಾಂಕುಗಳಿರ್ತವೆ. ಅಂದರೆ 63 ರೆಜಿಮೆಂಟ್ ಇಂಟು 45 ಟ್ಯಾಂಕುಗಳು. ಲೆಕ್ಕ ಹಾಕಿದರೆ ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಭಾರತೀಯ ಸೇನೆಯ ಬಳಿ ಕನಿಷ್ಠ 2835 ಟ್ಯಾಂಕುಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರ್ತಾವೆ. ಹಾಗೇನೆ ಇಲ್ಲೇ ಬರ್ತದೆ ನೋಡಿ ಈ ಟ್ವಿಸ್ಟ್. ಶೌರ್ಯ ಸ್ಕ್ವಾಡ್ರನ್ ನಿಯಮದ ಪ್ರಕಾರ ಇನ್ನು ಮುಂದೆ ಕೇವಲ ಟ್ಯಾಂಕುಗಳು ಮಾತ್ರ ಯುದ್ಧಕ್ಕೆ ಹೋಗುವುದಿಲ್ಲ. ಪ್ರತಿಯೊಂದು ಟ್ಯಾಂಕು ತನ್ನದೇ ಆದ ಒಂದು ಕಾವಲು UAV ಡ್ರೋನ್ ಮತ್ತು ಲಾಯ್ಟ್ರಿಂಗ್ ಮುನಿಷನ್ ಅಂದ್ರೆ ಆಕಾಶದಲ್ಲೇ ಸುತ್ತು ಹೊಡೆಯುತ್ತಾ ಶತ್ರು ಕಂಡ ತಕ್ಷಣ ಎರಗುವ ಬಾಂಬ್ ಇರಲೇಬೇಕು. ಹಾಗೇನೆ ಇಲ್ಲೊಂದು ಸಣ್ಣ ಲೆಕ್ಕಾಚಾರ ಮಾಡಿ ನೋಡಿ. 2835 ಟ್ಯಾಂಕುಗಳಿಗೆ ತಲಾ ಒಂದು ಡ್ರೋನ್ ಮತ್ತು ಒಂದು ಲಾಯ್ಟ್ರಿಂಗ್ ಮುನಿಷನ್ ಕೊಟ್ರೆ ಕನಿಷ್ಠ 5,000 ರಿಂದ 6,000 ಡ್ರೋನ್ಗಳು ಕೇವಲ ಟ್ಯಾಂಕ್ ಜೊತೆಯಲ್ಲಿ ಫೀಲ್ಡ್ಗೆ ಇಳಿಯಲಿವೆ. ಹಾಗೂ ನೆನಪಿರಲಿ, ಇದು ಕೇವಲ ಒಂದು ಬಾರಿಯ ಲೆಕ್ಕ. ಯುದ್ಧದಲ್ಲಿ ಡ್ರೋನ್ಗಳು ನಾಶವಾದಂತೆ ಹೊಸ ಡ್ರೋನ್ಗಳು ಸೇರ್ಪಡೆಯಾಗ್ತಲೇ ಇರ್ತವೆ. ಅಂದರೆ ಮುಂದಿನ ದಿನಗಳಲ್ಲಿ ಕನಿಷ್ಠ 10,000ಕ್ಕೂ ಹೆಚ್ಚು UAVsಗಳು ಭಾರತೀಯ ಸೇನೆಯ ಬತ್ತಳಿಕೆಗೆ ಸೇರುವುದು ಖಚಿತ. ಇದಷ್ಟೇ ಅಲ್ಲ, ಈ 10,000 ಡ್ರೋನ್ಗಳು ಕೇವಲ ರಿಮೋಟ್ ಕಂಟ್ರೋಲ್ನಿಂದ ಓಡಾಡುವ ಸಾಮಾನ್ಯ ಯಂತ್ರಗಳಲ್ಲ. ಇಲ್ಲಿಯೇ ಬರುವುದು ಅಸಲಿ ಗೇಮ್ ಚೇಂಜರ್. ಅದುವೇ ಸ್ವಾಮ್ ಡ್ರೋನ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, 100 ಡ್ರೋನ್ಗಳು ಒಟ್ಟಿಗೆ ಜೇನು ಹುಳಗಳ ಹಿಂಡಿನಂತೆ ಆಕಾಶದಲ್ಲಿ ಹಾರ್ತಿರ್ತಾವೆ. ಅವು ಒಂದಕ್ಕೊಂದು ಸಂಪರ್ಕದಲ್ಲಿರ್ತಾವೆ, ಪರಸ್ಪರ ಮಾತನಾಡಿಕೊಳ್ತಾವೆ. ಒಂದ್ ವೇಳೆ ಶತ್ರುಗಳು ನಮ್ಮದೊಂದು ಡ್ರೋನ್ ಅನ್ನ ಹೊಡೆದುಳಿಸಿದ್ರೆ ಆ ಜಾಗಕ್ಕೆ ತಕ್ಷಣವೇ ಮತ್ತೊಂದು ಡ್ರೋನ್ ಬಂದು ನಿಲ್ತದೆ. ಶತ್ರುಗಳ ರೆಡಾರ್ಗಳನ್ನ ಕನ್ಫ್ಯೂಸ್ ಮಾಡಿ ದಿಕ್ಕು ತಪ್ಪಿಸಿ ನುಗ್ಗುವ ಈ ಸ್ವಾಮ್ ಡ್ರೋನ್ಗಳು ಭವಿಷ್ಯದ ಯುದ್ಧದ ಅಸಲಿ ಬ್ರಹ್ಮಾಸ್ತ್ರ. ಸೊ ಭಾರತ ಈ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ತಾ ಇರುವ ವೇಗವನ್ನ ನೋಡಿಯೇ ಈ ಪಾಕಿಸ್ತಾನ ಮತ್ತು ಚೀನಾ ಬೆವರ್ತಾ ಇರುವುದು. ಗೆಳೆಯರೆ, ಪ್ರಪಂಚದ ಬೇರೆ ದೇಶಗಳಲ್ಲಿ ಯುದ್ಧ ಶುರುವಾದಾಗ ದಿಢೀರಂತ ಯಾವುದೇ ಪ್ಲಾನ್ ಇಲ್ಲದೆ ಡ್ರೋನ್ಗಳನ್ನ ತಂದು ಹಾಕಿಸ್ತಾರೆ. ಅವರಿಗೆ ಯುದ್ಧ ತಂತ್ರಕ್ಕಿಂತ ಆ ಕ್ಷಣದ ಆವೇಶವೇ ಹೆಚ್ಚು. ಆದರೆ ಈ ಎಲ್ಲ ವಿಷಯಗಳಿಗೆ ಉಲ್ಟಾ ಅನ್ನುವಂತೆ ಭಾರತೀಯ ಸೇನೆ ಡ್ರೋನ್ಗಳನ್ನು ವ್ಯವಸ್ಥಿತವಾಗಿ ಸ್ಟ್ರಕ್ಚರಲ್ ಆಗಿ ಆರ್ಗನೈಸ್ ಮಾಡ್ತಾ ಇದೆ. ಯುದ್ಧ ಶುರುವಾದಾಗ ಯಾವ ಸೈನಿಕನಿಗೆ ಯಾವ ಡ್ರೋನ್ ಸಿಗಬೇಕು, ಇನ್ಫ್ಯಾಂಟ್ರಿ ಡ್ರೋನ್ಗಳು ಎಲ್ಲಿ ಹಾರಬೇಕು, ಶಕ್ತಿಮಾನ್ ರೆಜಿಮೆಂಟ್ ಎಷ್ಟು ದೂರ ಟಾರ್ಗೆಟ್ ಮಾಡಬೇಕು, ಟ್ಯಾಂಕ್ಗಳ ಮೇಲಿರುವ ಶೌರ್ಯ ಸ್ಕ್ವಾಡ್ರನ್ ಡ್ರೋನ್ಗಳು ಹೇಗೆ ರಕ್ಷಣೆ ಕೊಡಬೇಕು, ಹಾಗೂ ಇದೆಲ್ಲದರ ಪಕ್ಕಾ ಬ್ಲೂ ಪ್ರಿಂಟ್ ಭಾರತೀಯ ಸೇನೆಯ ಕಮಾಂಡರ್ಗಳ ತಲೆಯಲ್ಲೇ ಈಗಾಗಲೇ ಪ್ರಿಂಟ್ ಆಗಿದೆ. ಯುದ್ಧದ ಸಮಯದಲ್ಲಿ ಗೊಂದಲಗಳಿಗೆ ಇಲ್ಲಿ ಜಾಗವೇ ಇಲ್ಲ. ಯಾಕಂದರೆ ನಮ್ಮ ಸೈನಿಕರಿಗೆ ಎಕ್ಸಾಕ್ಟ್ ಆಗಿ ತಾವು ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗೂ ಇದು ಭಾರತದ ಹೊಸ ಮುಖ. ಇದು ಶತ್ರುಗಳ ಕಣ್ಣಿಗೆ ಕಾಣದ ಆದರೆ ಶತ್ರುಗಳ ಎದೆ ಸೀಳುವ ಹೊಸ ಅಸ್ತ್ರ. ಭವಿಷ್ಯದ ಯುದ್ಧಗಳನ್ನು ಗೆಲ್ಲುವುದಕ್ಕಾಗಿ ಕೇವಲ ತೋಳುಬಲ ಮತ್ತು ಟ್ಯಾಂಕುಗಳು ಸಾಲದು, ತಂತ್ರಜ್ಞಾನದ ಚುರುಕು ಮೆದುಳು ಕೂಡ ಬೇಕು ಅನ್ನೋದನ್ನು ಭಾರತ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಸೊ ಮುಂದಿನ ಯುದ್ಧದಲ್ಲಿ ಆಕಾಶ ಯಾರ್ದಾಗ್ತದೋ ಗೆಲುವು ಅವರದೇ ಆಗಿರ್ತದೆ. ಹಾಗೂ ಆ ಆಕಾಶವನ್ನು ಆಳುವುದಕ್ಕಾಗಿ ಭಾರತದ 10,000 ಡ್ರೋನ್ಗಳ ಸೈನ್ಯ ಸದ್ದಿಲ್ಲದೆ ಸಿದ್ಧವಾಗ್ತಾ ಇದೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.